ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದೃಪದನು ಯಾಜೋಪಯಾಜರೆಂಬ ಋಷಿಗಳ ಬಳಿಗೆ ಹೋದುದು. ಯಾಜನು ದ್ರೋಣನನ್ನು ಕೊಲ್ಲುವ ಪುತ್ರನನ್ನು ಹುಟ್ಟಿಸಲು ಯಜ್ಞವನ್ನು ಆರಂಭಿಸಿದುದು. ಸಂತಾನಪ್ರದವಾದ ಹವಿಸ್ಸನ್ನು ತಿನ್ನುವುದಕ್ಕೆ ಕೊಟ್ಟಾಗ ದೃಪದ ಪತ್ನಿಯು ಗರ್ವದಿಂದ ನಿರಾಕರಿಸಿದುದು. ಯಾಜೋಪಯಾಜರು ಕೋಪದಿಂದ ಆ ಹವಿಸ್ಸನ್ನು ಅಗ್ನಿಯಲ್ಲಿ ಬಿಸುಡಲು ಆ ಅಗ್ನಿಯಿಂದ ದೃಷ್ಟದ್ಯುಮ್ನನು ದ್ರೌಪದಿಯು ಹುಟ್ಟಿದುದು ಎಂಬ 149ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ದೃಪದನಿಗೆ ದ್ರೋಣನ ಮೇಲೆ ಉಂಟಾದ ವೈರದಿಂದ ರಾತ್ರಿಯಲ್ಲಿ ನಿದ್ರೆಯೇ ಬಾರದಂತಾಯಿತು. ಕತ್ರಿಯ ಬಲದಿಂದ ದ್ರೋಣನನ್ನು ಜಯಿಸಲು ತನಗೆ ಸಾಧ್ಯವಿಲ್ಲವೆಂದು ನಿಶ್ಚಯವು ಹುಟ್ಟಿತು. ಬ್ರಹ್ಮ ತೇಜಸ್ಸಿಗಿಂತಲೂ ತನ್ನ ಬಲವು ಹೀನವೆಂದು ತಿಳಿದು ಹೇಗಾದರೂ ಅವನನ್ನು ನಿಗ್ರಹಿಸಬೇಕೆಂದು ನಿಶ್ಚಯಿಸಿ ಕರ್ಮಸಿದ್ಧರಾದ ಬ್ರಾಹ್ಮಣರನ್ನು ಹುಡುಕಿಕೊಂಡು ಹೊರಟನು. ಕಂಡ ಬ್ರಾಹ್ಮಣರ ನಿವಾಸಗಳಿಗೆ ಹೋಗಿ ವಿಚಾರಿಸುತ್ತಿದ್ದನು. ಎಷ್ಟು ಆಶ್ರಮಗಳನ್ನು ಸುತ್ತಿ ಕೊನೆಗೆ ವ್ಯಸನದಿಂದ, ಅಯ್ಯೋ, ನನಗೆ ಈ ಕಷ್ಟವನ್ನು ತೀರಿಸತಕ್ಕ ಪುತ್ರನೂ ಇಲ್ಲ, ನನ್ನ ಬಂಧುಗಳನ್ನು ಸುಡಬೇಕಲ್ಲವೇ, ಈ ಲೋಕದಲ್ಲಿ ನನಗೆ ಸಹಾಯ ಮಾಡತಕ್ಕ ಮಿತ್ರರು ಇಲ್ಲವೇ, ಪ್ರಪಂಚದಲ್ಲಿ ಒಳ್ಳೆ ವೀರ್ಯವುಳ್ಳ ಕ್ಷತ್ರಿಯನೇ ಇಲ್ಲವೇ ಎಂದು ಕೊರಗುತ್ತಿದ್ದನು. ತಾನೇ ಅಂತಹ ಪುತ್ರನೊಬ್ಬನನ್ನು ಪಡೆಯಲು ಅದಕ್ಕೆ ಮಾರ್ಗವೇನೆಂದು ಹುಡುಕುತ್ತಾ ಭೂಮಿಯಲ್ಲೆಲ್ಲ ಸುತ್ತುತ್ತಿದ್ದನು. ಮಹಿಮೆಯಿಂದಾಗಲಿ ಅಸ್ತ್ರ ಶಿಕ್ಷೆಯಿಂದಾಗಲಿ ವಿನಯದಿಂದಾಗಲಿ ಆ ದ್ರೋಣನಿಗೆ ಪರಾಜಯವನ್ನು ಉಂಟು ಮಾಡಲು ತಾನು ಅಶಕ್ತನೆಂಬುದನ್ನು ತಿಳಿದು ಅಲ್ಲಲ್ಲಿ ತೊಳಲುತ್ತಾ ಗಂಗಾ ತೀರಕ್ಕೆ ಹೋದನು. ಅಲ್ಲಿ ಕಲ್ಮಾಶಿ ಎಂಬ ನಗರದ ಸಮೀಪದಲ್ಲಿ ಶುದ್ಧವಾದೊಂದು ಬ್ರಾಹ್ಮಣರ ಅಗ್ರಹಾರವು ಸಿಕ್ಕಿತು. ಅಲ್ಲಿ ಸ್ನಾತಕನು ತಪಸ್ವಿಯೂ ಅಲ್ಲದ ಬ್ರಾಹ್ಮಣನು ಒಬ್ಬನಾದರೂ ಇರಲಿಲ್ಲ. ಅಲ್ಲಿ ವಿಚಾರಿಸುತ್ತಿರುವಾಗ ಮಹಾಮಹಿಮೆಯುಳ್ಳವರು ತಪಸ್ವಿಗಳು ಆದ ಯಾಜೋಪಯಾಜರೆಂಬ ಬ್ರಾಹ್ಮಣ ಸಹೋದರರಿಬ್ಬರನ್ನು ಕಂಡನು. ಅವರಿಬ್ಬರು ಯಾವಾಗಲೂ ವೇದಾಧ್ಯಯನ ಪರರು, ಕಶ್ಯಪ ಗೋತ್ರದವರು, ಅರಣ್ಯದಲ್ಲಿ ಮೃಗಚರ್ಯೆಯಿಂದ ಜೀವಿಸುತ್ತಿದ್ದವರು, ಋಷಿ ಶ್ರೇಷ್ಠರು. ಅವರನ್ನು ಕಂಡೊಡನೆ ಆ ಸಹೋದರರಿಬ್ಬರ ಶಕ್ತಿಯು ಬುದ್ಧಿಯು ಅಪಾರವಾದುದೆಂದು ಆ ದೃಪದನ ಮನಸ್ಸಿಗೆ ನಿರ್ಧಾರ ಉಂಟಾಯಿತು. ಮೊದಲು ಅವರಲ್ಲಿ ಕಿರಿಯವನಾದ ಉಪಯಾಜನೆಂಬುವನನ್ನು ಏಕಾಂತದಲ್ಲಿ ಕರೆದು ಅವನಿಗೆ ಬೇಕಾದುದನ್ನೆಲ್ಲ ಕೊಡುವ ಹಾಗೆ ಆಸೆ ಹುಟ್ಟಿಸಿದನು. ಆ ಬ್ರಾಹ್ಮಣನಾದರೂ ವ್ರತನಿಷ್ಠನು, ಗುರು ಶುಶ್ರೂಷೆಯಲ್ಲಿ ನಿರತನಾದವನು. ಆ ಬ್ರಾಹ್ಮಣನು ತನ್ನಲ್ಲಿಗೆ ಅತಿಥಿಯಾಗಿ ಬಂದ ರಾಜನಿಗೆ ಯಥೋಚಿತವಾಗಿ ಅರ್ಘ್ಯಪಾದ್ಯಗಳನ್ನು ಫಲಮೂಲಗಳನ್ನು ಕೊಟ್ಟು ಸತ್ಕರಿಸಿ, ಮಹಾರಾಜ, ನಿನಗೆ ನಮ್ಮಿಂದ ಆಗಬೇಕಾದ ಕಾರ್ಯವೇನು? ನೀನು ಇಷ್ಟು ಶ್ರಮಪಟ್ಟು ಇಲ್ಲಿಗೆ ಬಂದುದೇಕೆ ಎಂದನು. ಅದಕ್ಕೆ ಆ ದೃಪದನು, ಮಹರ್ಷಿ, ನನ್ನದೊಂದು ಕೋರಿಕೆಯುಂಟು. ದ್ರೋಣನನ್ನು ಕೊಲ್ಲುವ ಮಗನೊಬ್ಬನು ನನಗೆ ಹುಟ್ಟುವಂತೆ ನಾನೊಂದು ಕರ್ಮವನ್ನು ಮಾಡಿಸಬೇಕು. ನಿನಗೆ ಬೇಕಾದಷ್ಟು ಹಣವನ್ನು ಕೊಡುವೆನು ಎಂದನು. ಆಗ ಬ್ರಾಹ್ಮಣನು ಕೋಪದಿಂದ, ರಾಜ, ನಾನು ಯಾವ ಫಲದಲ್ಲಿಯೂ ಆಶೆಯುಳ್ಳವನಲ್ಲ. ನಿನ್ನಿಂದ ಪ್ರತಿಫಲವನ್ನು ಅಪೇಕ್ಷಿಸುವವರು ಯಾರೋ ಅವರಲ್ಲಿಗೆ ಹೋಗು ಎಂದು ನಿರಾಕರಿಸಿದನು. ಅನೇಕ ಸಜ್ಜನರ ನಡುವೆ ತನಗೆ ಆ ಬ್ರಾಹ್ಮಣ ತಿರಸ್ಕಾರ ಉಂಟಾದುದಕ್ಕಾಗಿ ದೃಪದನು ಮನಸ್ಸಿನಲ್ಲಿ ಕೊರಗುತ್ತಾ ತಿರುಗಿ ಹೇಗಾದರೂ ಅವನನ್ನು ತನ್ನ ಕೈವಶ ಮಾಡಿಕೊಳ್ಳಬೇಕೆಂದು ಅವನ ಸಮೀಪದಲ್ಲಿಯೇ ಇದ್ದು ಉಪಚರಿಸುವುದಕ್ಕೆ ತೊಡಗಿದನು. ಹೀಗೆ 1 ವರ್ಷ ಕಾಲವು ಕಳೆಯಿತು. ಆಮೇಲೆ ಉಪಯಾಜನು ದೃಪದನನ್ನು ನೋಡಿ ಮೃದು ವಾಕ್ಯದಿಂದ, ಓ ದೃಪದ ಮಹಾರಾಜ, ಹಿಂದೊಮ್ಮೆ ನನ್ನ ಜ್ಯೇಷ್ಠ ಸಹೋದರನಾದ ಯಾಜನು ನಿರ್ಜನವಾದ ಕಾಡಿನಲ್ಲಿ ಸಂಚರಿಸುತ್ತಾ ಅಶುದ್ಧವಾದ ಕಡೆಯಲ್ಲಿ ಬಿದ್ದಿದ್ದ ಒಂದು ಹಣ್ಣನ್ನು ಕೈಗೆ ತೆಗೆದುಕೊಂಡನು. ಹಿಂದೆ ಹೋಗುತ್ತಿದ್ದ ನಾನು ಅದನ್ನು ನೋಡಿದೆನು. ನನ್ನ ಅಣ್ಣನು ತನಗೆ ಪ್ರಯೋಜನ ಉಂಟಾಗುವ ಸಂದರ್ಭದಲ್ಲಿ ವಿವೇಚನೆಯಿಲ್ಲದೆ ಪ್ರವರ್ತಿಸತಕ್ಕವನೆಂದು ನನಗೆ ತಿಳಿದಿದೆ. ನನ್ನ ಅಣ್ಣನು ಆ ಹಣ್ಣನ್ನು ಕಂಡೊಡನೆ ಅದರಲ್ಲಿರುವ ದೋಷವನ್ನು ನೆನೆಸಲಿಲ್ಲ, ಅದರಲ್ಲಿ ಮುಂದೆ ಬರಬಹುದಾದ ಅಪಾಯವನ್ನು ಯೋಚಿಸಲಿಲ್ಲ. ಇತರ ವಿಷಯಗಳಲ್ಲಿ ಅವನು ಹಾಗೆಯೇ ಇರತಕ್ಕವನು. ಅಲ್ಲದೆ, ಓ ಮಹಾರಾಜ, ನನ್ನ ಅಣ್ಣನು ವೇದ ಸಂಹಿತೆಗಳನ್ನೆಲ್ಲ ಅಧ್ಯಯನ ಮಾಡಿರುವನು.
ಪಂಚಮಹಾಯಜ್ಞಗಳನ್ನು ಮಾಡಿದವನು. ಕ್ಷೇತ್ರದಲ್ಲಿ ಬಿದ್ದ ಕಾಳನ್ನಾಯ್ದು ಅಥವಾ ಭಿಕ್ಷವನ್ನು ತಂದು ಆಗಾಗ ಸಿಕ್ಕಿದುದನ್ನು ಭುಜಿಸುತ್ತಿರುವುದುಂಟು. ಅವನು ಆಗಾಗ ಆಹಾರದ ರುಚಿಯನ್ನು ಕುರಿತು ನನ್ನೊಡನೆ ವರ್ಣಿಸುತ್ತಿರುವುದುಂಟು. ಕಾಡಿನಲ್ಲಿ ಗುರುಕುಲ ವಾಸದಲ್ಲಿದ್ದು ವೇದಾಧ್ಯಯನ ಮಾಡುತ್ತಿರುವಾಗಲೂ ಅವನು ಇತರರು ನಿರಾಕರಿಸಿ ಬಿಟ್ಟ ಭಿಕ್ಷೆಯನ್ನು ತೆಗೆದು ಭುಜಿಸುತ್ತಿದ್ದನು. ತಾನು ತಿಂದ ಅನ್ನದ ಗುಣವನ್ನು ಕೊಂಡಾಡಿ ಆಗಾಗ ಸಂತೋಷ ಪಡುತ್ತಿದ್ದನು. ಹೀಗೆ ಅವನಿಗೆ ಸ್ವಪ್ರಯೋಜನದಲ್ಲಿ ದೃಷ್ಟಿಯು ಹೆಚ್ಚು. ಅಂತಹವನಲ್ಲಿ ನೀನು ಹೋದರೆ ಒಂದು ವೇಳೆ ಅವನು ನಿನ್ನ ಹಣಕ್ಕೆ ಆಸೆಪಟ್ಟು ಯಾಗವನ್ನು ಮಾಡಿಸಬಹುದು ಎಂದನು. ಒಡನೆಯೇ ದೃಪದನು ಮನಸ್ಸಿನಲ್ಲಿ ಬಹಳ ಬೇಸರದಿಂದ ಚಿಂತಿಸುತ್ತಾ ಅಲ್ಲಿದ್ದ ಯಾಜನ ಆಶ್ರಮಕ್ಕೆ ಹೋಗಿ ಅವನನ್ನು ವಿಶೇಷವಾಗಿ ಪೂಜಿಸಿ, ಓ ಬ್ರಾಹ್ಮಣೋತ್ತಮ, ನಿನಗೆ 800 ಗೋವುಗಳನ್ನು ಕೊಡುವೆನು. ನನ್ನಿಂದ ಒಂದು ಯಾಗವನ್ನು ಮಾಡಿಸು. ದ್ರೋಣನಲ್ಲಿರುವ ವೈರದಿಂದ ನಾನು ಸಂಕಟಪಟ್ಟು ಕುದಿಯುತ್ತಾ ನಿನ್ನಲ್ಲಿ ಮರೆಹೊಕ್ಕಿರುವೆನು. ಬ್ರಾಹ್ಮಣನಲ್ಲಿ ನೆಲೆಗೊಂಡಿರುವ ಕ್ಷತ್ರಿಯ ತೇಜಸ್ಸನ್ನು ಯಾವ ಕ್ಷತ್ರಿಯನು ಜಯಿಸಲಾರನು. ಆದುದರಿಂದ ಆ ದ್ರೋಣನ ಭಯದಿಂದ ಪೀಡಿತನಾದ ನನ್ನನ್ನು ನೀನೇ ಕಾಪಾಡಬೇಕು. ಯಾವ ಕರ್ಮದಿಂದ ನನಗೆ ದ್ರೋಣನನ್ನು ಕೊಲ್ಲತಕ್ಕ ಒಬ್ಬ ಪುತ್ರನು, ಅರ್ಜುನನಿಗೆ ಕೊಡತಕ್ಕ ಒಬ್ಬ ಕನ್ಯೆಯು ಉಂಟಾಗುವರೋ ಅಂತಹ ಕರ್ಮವನ್ನು ನನ್ನಿಂದ ಮಾಡಿಸಬೇಕು. ಆ ದ್ರೋಣನಾದರೂ ಬ್ರಹ್ಮಜ್ಞರಲ್ಲಿ ಮೇಲೆನಿಸಿದವನು. ಬ್ರಹ್ಮ ಕ್ಷತ್ರಿಯ ಬಲಗಳೆರಡರಲ್ಲಿಯೂ ಅವನಿಗೆ ಸಮಾನರು ಬೇರೊಬ್ಬನಿಲ್ಲ. ಆ ದ್ರೋಣನು ಏನೋ ಒಂದು ಪ್ರೀತಿಯ ಕಲಹವನ್ನು ನೆಪವಾಗಿಟ್ಟುಕೊಂಡು ನನ್ನನ್ನು ಜಯಿಸಿ ಅವಮಾನಗೊಳಿಸಿದನು. ಆ ದ್ರೋಣನಿಗೆ ಸಮಾನನಾದ ಕ್ಷತ್ರಿಯ ವೀರನು ಈ ಭೂಮಿಯಲ್ಲಿಯೇ ಇಲ್ಲವು. ಕೌರವರಿಗೆಲ್ಲ ಮುಖ್ಯಾಚಾರ್ಯನು, ಭಾರದ್ವಾಜ ಗೋತ್ರದವನು ಆದ ಆ ದ್ರೋಣನ ಬಾಣಗಳು ಎಂತಹ ಶತ್ರುಗಳ ದೇಹವನ್ನಾದರೂ ಭೇದಿಸತಕ್ಕವುಗಳು. ಅವನ ಧನುಸ್ಸೇ 6 ಮೊಳಗಳ ಉದ್ದವುಳ್ಳದ್ದು. ಅವನ ಕತ್ತಿಯು ಅಸಾಧಾರಣವಾದುದು. ಅವನು ಬ್ರಾಹ್ಮಣ ವೇಷದಿಂದ ಇದ್ದುಕೊಂಡೇ ಕ್ಷತ್ರಿಯ ತೇಜಸ್ಸನ್ನು ನಿಗ್ರಹಿಸಿ ಬಿಡುವುದರಲ್ಲಿ ಸಂದೇಹವಿಲ್ಲ. ಮಹಾಧನುರ್ಧಾರಿಯು ಮಹಾಮನಸ್ವಿಯೂ ಆದ ಆ ದ್ರೋಣನು ಯುದ್ಧದಲ್ಲಿ ಕಾರ್ತವೀರ್ಯನಿಗೂ ಖಟ್ವಾಂಗನಿಗೂ ಸಮಾನನು. ಕ್ಷತ್ರಿಯ ನಾಶಕ್ಕಾಗಿ ಅವತಾರವನ್ನೆತ್ತಿದ ಜಾಮದಗ್ನ್ಯನಂತೆಯೇ ಇರುವನು. ಬ್ರಹ್ಮ ಕ್ಷತ್ರ ತೇಜಸ್ಸುಗಳೆರಡೂ ಕಲೆತಿರುವ ಆ ದ್ರೋಣನಿಗೆ ಅಸಾಧಾರಣ ಶೂರನೆಂಬ ಖ್ಯಾತಿಯು ಯುಕ್ತವೆಂದೇ ನನಗೆ ತೋರಿದೆ. ಬಾಣಗಳಾಗಲಿ ಕತ್ತಿಗಳಾಗಲಿ ಪ್ರಾಸಗಳಾಗಲಿ ಅವನನ್ನು ನಿಗ್ರಹಿಸಲಾರವು. ಮಂತ್ರಪೂರ್ವಕವಾದ ಆಹುತಿಯಿಂದ ಹೋಮ ಮಾಡಲ್ಪಟ್ಟ ಅಗ್ನಿಯಂತೆ ಅವನ ಬ್ರಹ್ಮ ತೇಜಸ್ಸು ಎಂಥವರಿಗೂ ಅಡಗಿಸಲ ಸಾಧ್ಯವು. ಭಯಂಕರವಾದ ಅವನ ಅಸ್ತ್ರ ಬಲವನ್ನು ಲೋಕದಲ್ಲಿ ಯಾರೂ ಸಹಿಸಲಾರರು. ಬ್ರಹ್ಮ ತೇಜಸ್ಸನ್ನು ಮುಂದಿಟ್ಟುಕೊಂಡಿರುವ ಅವನ ಕ್ಷತ್ರಿಯ ತೇಜಸ್ಸು ಶತ್ರುಗಳನ್ನು ಸಮೀಪಿಸಿದೊಡನೆಯೇ ದಹಿಸಿ ಬಿಡುವುದು. ಬ್ರಹ್ಮ ಬಲವು ಕ್ಷತ್ರಿಯ ಬಲವು ಸಂಧಿಸಿದಾಗ ಬ್ರಹ್ಮ ಬಲವೇ ಮೇಲೆನಿಸುವುದು ನಿಶ್ಚಯವು. ಆದುದರಿಂದಲೇ ಕ್ಷತ್ರಿಯ ಬಲವಿದ್ದರೂ ಅವನ ಮುಂದೆ ಕೆಲಸಕ್ಕೆ ಬಾರದ ನಾನು ಅವನನ್ನು ಬ್ರಹ್ಮ ತೇಜಸ್ಸಿನಿಂದಲೇ ನಿಗ್ರಹಿಸಬೇಕೆಂದೆಣಿಸಿ ನಿನ್ನಲ್ಲಿ ಮರೆಹೊಕ್ಕಿರುವೆನು. ಬ್ರಹ್ಮವಾದಿಗಳಲ್ಲಿ ಮೇಲೆನಿಸಿದ ನೀನು ಆ ದ್ರೋಣನಿಗಿಂತಲೂ ಪ್ರಬಲನೆಂದು ನಂಬಿ ಬಂದಿರುವೆನು. ಆದುದರಿಂದ ಮುನೀಂದ್ರ, ನಿನ್ನಿಂದ ನಾನು ಈಗ ಆ ದ್ರೋಣನನ್ನು ತೀರಿಸಿ ಬಿಡತಕ್ಕ ಮತ್ತು ಯುದ್ಧದಲ್ಲಿ ದುರ್ಜಯನಾದ ಪುತ್ರನನ್ನು ಪಡೆಯಬೇಕೆಂದು ಬಯಸುವೆನು. ದ್ರೋಣನಿಗೆ ಮೃತ್ಯುವೆನಿಸಿದ ಪುತ್ರನೊಬ್ಬನು ನನಗೆ ಹುಟ್ಟಬೇಕಾದರೆ ಎಂತಹ ಕರ್ಮವನ್ನು ನಡೆಸಬೇಕು, ಅಂತಹ ಕರ್ಮವನ್ನು ನೀನು ನನ್ನಿಂದ ಮಾಡಿಸಬೇಕು. ನಿನಗೆ ಅರ್ಬುದ ಸಂಖ್ಯೆಯಷ್ಟು ಗೋವುಗಳನ್ನು ಬೇಕಾದರೂ ಕೊಡುವೆನು ಎಂದನು. ಅದಕ್ಕೆ ಆ ಯಾಜನು ಹಾಗೆಯೇ ಆಗಲಿ ಎಂದು ಹೇಳಿ ಯಾಗ ಕಾರ್ಯವನ್ನು ಸಿದ್ಧಪಡಿಸಿದನು. ತನ್ನ ತಮ್ಮನಾದ ಉಪಯಾಜನಿಗೆ ಅಂತಹ ಫಲಾಪೇಕ್ಷೆಯೇನೂ ಇಲ್ಲದಿದ್ದರೂ ಅವನನ್ನು ಜ್ಯೇಷ್ಠನಾದ ತನಗಾಗಿ ಆ ಕೆಲಸವನ್ನು ಮಾಡಬೇಕಾದುದು ಅವನ ಕರ್ತವ್ಯವೆಂದು ಪ್ರೋತ್ಸಾಹಿಸಿ ಅವನನ್ನು ಸಹಾಯಕ್ಕೆ ಇಟ್ಟುಕೊಂಡನು. ಆಮೇಲೆ ದೃಪದನನ್ನು ನೋಡಿ, ರಾಜ, ನೀನು ಹೆದರಬೇಡ. ನಾನು ನನ್ನ ಕರ್ಮ ಬಲದಿಂದ ನಿನಗೆ ಅಂತಹ ಪುತ್ರನೇ ಉಂಟಾಗುವಂತೆ ಮಾಡುವೆನು. ಬೇಗನೆ ಏಳು, ಯಜ್ಞ ಸಂಭಾರಗಳನ್ನೆಲ್ಲ ತರಿಸಿಡು ಎಂದು ವಾಗ್ದಾನ ಮಾಡಿ ಆ ಕಾರ್ಯಕ್ಕಾಗಿ ಕಂಕಣವನ್ನು ಕಟ್ಟಿ ನಿಂತನು. ವಿದ್ಯುಕ್ತವಾಗಿ ಕಾರ್ಯಗಳನ್ನು ನಡೆಸುತ್ತಾ ದ್ರೋಣನ ವಿನಾಶಕ್ಕಾಗಿ ದೃಪದನಿಂದ ಹೋಮ ಕಾರ್ಯಗಳನ್ನು ನಡೆಸಿದನು. ಮಹಾ ತಪಸ್ವಿಯಾದ ಉಪಯಾಜನು ಕೂಡ ತನಗೆ ಗುರುವಾದ ಅಣ್ಣನಾದ ಆ ಯಾಜನಿಗಾಗಿ ಅವನ ಸಮೀಪದಲ್ಲಿಯೇ ಇದ್ದು ಸಹಾಯ ಮಾಡುತ್ತಿದ್ದನು.
ಪುತ್ರ ಫಲವನ್ನು ಉದ್ದೇಶಿಸಿ ನಡೆಸತಕ್ಕ ಆ ಯಾಗ ಕಾರ್ಯವನ್ನು ಕುರಿತು ಯಾಜನು, ಓ ರಾಜ, ಈ ಯಾಗದಿಂದ ನೀನು ಕೋರಿದಂತಹ ಪುತ್ರನನ್ನೇ ಪಡೆಯುವೆ ಎಂದು ಉತ್ಸಾಹಗೊಳಿಸಿದನು. ದೃಪದನು ಹಾಗೆಯೇ ತನಗೆ ದ್ರೋಣ ಸಂಹಾರಕನಾದ ಪುತ್ರನೇ ಹುಟ್ಟಲಿ ಎಂದು ಸಂಕಲ್ಪಿಸಿ ಅದೇ ದೃಢ ಮನಸ್ಸಿನಿಂದ ಕರ್ಮ ಸಿದ್ಧಿಯನ್ನುದ್ದೇಶಿಸಿ ಕಾರ್ಯಗಳನ್ನು ನಡೆಸುತ್ತಿದ್ದನು. ಆ ಬ್ರಾಹ್ಮಣನು ಯಥಾವಿಧಿಯಾಗಿ ಹೋಮ ಮಾಡುತ್ತಿದ್ದನು. ಪುತ್ರಾರ್ಥಿಯಾದ ದೃಪದನ ಪತ್ನಿಯು ಕೌಸಲಿ ಎಂಬುವಳು, ಅಂದರೆ ಸೌತ್ರಾಮಣಿ ಎಂದು ಕರೆಯಲ್ಪಡುವವಳು. ಆ ಯಜ್ಞದ ಪೂರ್ಣಾಹುತಿ ಕಾಲದಲ್ಲಿ ಯಾಜನು ಅವಳಲ್ಲಿಗೆ ಹೋಗಿ ಅವಳನ್ನು ಕರೆಸಿಕೊಂಡು, ಮಹಾರಾಜ್ಞಿ ಪ್ರಪತಿ, ನನ್ನ ಬಳಿಗೆ ಬಾ. ನಿನಗೆ ಒಂದು ಗಂಡು ಒಂದು ಹೆಣ್ಣು, ಹೀಗೆ 2 ಮಕ್ಕಳಾಗುವುದಕ್ಕಿದೆ. ಇದರಿಂದ ಪಿತೃವಂಶವು ಉದ್ಧಾರವಾಗಬೇಕಾಗಿದೆ. ನೀನು ಈ ಯಜ್ಞದ ಹವಿಸ್ಸನ್ನು ಭುಜಿಸುವುದಕ್ಕಾಗಿ ಬಾ ಎಂದನು. ಆಗ ಆ ಪೃಪತಿಯು, ಓ ಬ್ರಾಹ್ಮಣ, ಇರಲಿ ತಾಳು, ನಾನಿನ್ನೂ ಮುಖವನ್ನು ತೊಳೆದಿಲ್ಲ, ಅಂದರೆ ಸ್ನಾನ ಮಾಡಿ ಮುಖಕ್ಕೆ ಅರಿಶಿನವನ್ನು ಪೂಸಲಿಲ್ಲ. ನನ್ನ ಮೈಯಲ್ಲಿ ಇನ್ನೂ ಪವಿತ್ರವಾದ ಹಳೆ ಗಂಧವೇ ಇದೆ. ನನ್ನ ಇಷ್ಟವಿದ್ದಾಗ ಬರುವೆನು, ನನ್ನ ಇಷ್ಟವನ್ನು ನೀನು ಅನುವರ್ತಿಸಬೇಡ ಎಂದಳು. ಅದಕ್ಕೆ ಆ ಯಾಜನು, ಪತಿ, ಯಾಜನು ಹೋಮ ಮಾಡಿದುದು ಮತ್ತು ಮಂತ್ರಿಸಿದುದು ಇಂತಹ ಹವಿಸ್ಸು ಮನಸ್ಸಿಗೆ ಕೋರಿಕೆಯನ್ನು ಹೇಗಾದರೂ ಕೈಗೂಡಿಸದಿರುವುದೇ? ನೀನು ಬಂದರೆ ಬಾ, ಇಲ್ಲದಿದ್ದರೆ ಇಲ್ಲಿಯೇ ಇರು ಎಂದು ಹೇಳಿ ಮಂತ್ರ ಸಂಸ್ಕೃತವಾದ ಆ ಹವಿಸ್ಸನ್ನು ಆ ಯಜ್ಞಾಗ್ನಿಯಲ್ಲಿಯೇ ಹೋಮ ಮಾಡಲು ಒಡನೆಯೇ ಆ ಯಜ್ಞ ಕುಂಡದಿಂದ ದೇವ ಸಮಾನನಾದ ಕುಮಾರನೊಬ್ಬನು ಮೇಲಕ್ಕೆದ್ದು ಬಂದನು. ಅವನ ಅದ್ಭುತ ರೂಪವನ್ನು ಕೇಳಬೇಕೆ? ಅವನ ದೇಹವು ಅಗ್ನಿ ಜ್ವಾಲೆಯಂತೆ ಹೊಂಬಣ್ಣವಾಗಿ ಥಳಥಳಿಸುತ್ತಿರುವುದು. ರೂಪವು ನೋಡುವವರಿಗೆ ಭಯವನ್ನು ಹುಟ್ಟಿಸುವಂತಿರುವುದು. ಮೈಯಲ್ಲಿ ಕವಚವು, ತಲೆಯಲ್ಲಿ ಕಿರೀಟವು ಶೋಭಿಸುತ್ತಿರುವುದು. ಕೈಯಲ್ಲಿ ಕತ್ತಿಯನ್ನು ಧನುರ್ಬಾಣಗಳನ್ನು ಹಿಡಿದಿರುವನು. ಆಗಾಗ ಭಯಂಕರವಾಗಿ ಗರ್ಜಿಸುತ್ತಿರುವನು. ಹೀಗೆ ಮೇಲೆದ್ದ ಕುಮಾರನು ಆಗಲೇ ಸಿದ್ಧವಾಗಿದ್ದ ಒಂದು ಉತ್ತಮ ರಥವನ್ನೇರಿ ಆ ಯಾಗ ಮಂಟಪದಲ್ಲಿ ಸುತ್ತಾಡಿದನು. ಆ ಕುಮಾರನು ಹುಟ್ಟಿದೊಡನೆ ಆಕಾಶದಿಂದ ಅಶರೀರವಾಣಿಯೊಂದು ಹೀಗೆ ನುಡಿಯಿತು: ಈ ಕುಮಾರನು ದ್ರೋಣನಿಗೆ ಶಿಷ್ಯನಾಗಿದ್ದು ಅವನಿಗೆ ಮೃತ್ಯುವು ಆಗುವನು. ಇವನಿಂದ ಪಾಂಚಾಲರಿಗೆ ಶತ್ರು ಭಯವು ನೀಗಿ ಉತ್ತಮವಾದ ಯಶಸ್ಸು ಲಭಿಸುವುದು. ಇವನು ದೃಪದನ ದುಃಖ ನಿವಾರಣೆಗಾಗಿ ದ್ರೋಣನ ವಧಕ್ಕಾಗಿಯೇ ಹುಟ್ಟಿದವನು. ಹೀಗೆಂದು ಗಗನ ಸಂಚಾರಿಯಾದ ಅದೃಶ್ಯವಾದ ಮಹಾಭೂತವೊಂದು ನುಡಿಯಿತು. ಪಾಂಚಾಲರ ಕಡೆಯಲ್ಲಿ ಭಲೆ ಭಲೆ ಎಂದು ಸಂತೋಷ ಕೋಲಾಹಲ ಉಂಟಾಯಿತು. ಓ ಜನಮೇಜಯ ರಾಜ, ಆಮೇಲೆ ಯಾಜ ಮುನಿಯು 2ನೆಯ ಸಾರಿ ಮತ್ತೊಮ್ಮೆ ಮಂತ್ರಿಸಿದ ಹವಿಸ್ಸನ್ನು ಅಗ್ನಿಯಲ್ಲಿ ಬಿಟ್ಟೊಡನೆ ವೇದಿ ಮಧ್ಯದಿಂದ ಕನ್ಯೆಯೊಬ್ಬಳು ಎದ್ದು ಬಂದಳು. ಈ 2ನೆಯ ಸಾರಿ ಹೋಮ ಮಾಡುವುದಕ್ಕೆ ಮೊದಲು ಪ್ರಪತಿಯು ಯಾಜಮುನಿಯ ಮಾತನ್ನು ನಿರಾಕರಿಸಲು ಆ ಪುರೋಹಿತನು ತಿರುಗಿ ಆ ಹವಿಸ್ಸನ್ನು ಅಗ್ನಿಯಲ್ಲಿಯೇ ಹೋಮ ಮಾಡಿದುದರ ಮೇಲೆ ಪರಮ ಸುಂದರಿಯಾದ ಆ ಕುಮಾರಿಯು ವೇದಿ ಮಧ್ಯದಿಂದಲೇ ಹುಟ್ಟಿದಳು. ಅವಳ ಅದ್ಭುತ ಸೌಂದರ್ಯವನ್ನು ಕೇಳಬೇಕೆ? ಅಗ್ನಿ ವೇದಿಕೆಯಂತೆ ಅಂದವಾದ ನಡು, ಶ್ಯಾಮಲವಾದ ಮೈ, ಕಮಲ ದಳದಂತೆ ಕಣ್ಣು, ಮನೋಹರವಾದ ರೂಪ ಸಂಪತ್ತಿ, ಕಪ್ಪಾಗಿ ಸುರುಳಿಗಟ್ಟಿದ ಮುಂಗುರುಳು, ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಮನುಷ್ಯ ರೂಪವನ್ನು ತಾಳಿ ಬಂದಂತಿರುವಳು. ಮತ್ತು ಅವಳಿಗೆ ಕೆಂಪಾಗಿ ಉಬ್ಬಿದ ನಖಗಳು, ಅಂದವಾದ ಹುಬ್ಬುಗಳು, ಉಬ್ಬಿದ ಸ್ತನಗಳು. ರುಕ್ಮಿಣಿ ಜಾತಿಯ ಸ್ತ್ರೀಯಾದುದರಿಂದ ಅವಳ ದೇಹದಿಂದ ಕರಿ ನೈದಿಲೆ ಹೂವಿನ ಸುಗಂಧವು ಒಂದು ಹರಿದಾರಿಯ ದೂರಕ್ಕೆ ಘಮಘಮಿಸುವುದು. ಅಸಮಾನವಾದ ಆಕೆಯ ರೂಪ ಸಂಪತ್ತು ದೇವ ದಾನವ ಯಕ್ಷರೆಲ್ಲರೂ ಆಶೆ ಪಡತಕ್ಕದ್ದಾಗಿರುವುದು. ಇಂತಹ ಕನ್ಯೆಯು ಅಗ್ನಿಯಿಂದ ಹೊರಟ ಕೂಡಲೇ ಅಶರೀರವಾಣಿಯು, ಇವಳು ಸ್ತ್ರೀ ಜಾತಿಯೊಳಗೆಲ್ಲ ಮೇಲೆನಿಸಿದವಳು, ಇವಳು ದುಷ್ಟ ಕ್ಷತ್ರಿಯ ಕುಲವನ್ನೆಲ್ಲ ಕೊನೆಗಾಣಿಸುವುದಕ್ಕಾಗಿ ಹುಟ್ಟಿರುವವಳು, ಇವಳು ದೇವತಾ ಕಾರ್ಯಾರ್ಥವಾಗಿಯೇ ಹುಟ್ಟಿದವಳಾದುದರಿಂದ ಕಾಲವು ಬಂದಾಗ ಆ ಕಾರ್ಯವನ್ನು ನೆರವೇರಿಸತಕ್ಕವಳು. ಇವಳ ದೆಸೆಯಿಂದ ಕ್ಷತ್ರಿಯರಿಗೆ ಮಹಾಭಯ ಬಂದು ಒದಗುವುದು ಎಂದು ನುಡಿಯಿತು. ಈ ಮಾತನ್ನು ಕೇಳಿ ಪಾಂಚಾಲರೆಲ್ಲರೂ ಸಿಂಹಗಳ ಹಿಂಡಿನಂತೆ ಸಂತೋಷ ಗರ್ಜನದಿಂದ ಸಾಹಸ ಮಾಡಿದರು. ಆಗಿನ ಆ ಪಾಂಚಾಲರ ಸಂತೋಷವನ್ನು ಭೂಮಿಯು ತಡೆಯಲಾರದೆ ಹೋಯಿತು. ಓ ಜನಮೇಜಯ ರಾಜ, ಹೀಗೆ ದೃಪದನಿಗೆ ದಿವ್ಯ ತೇಜೋ ವಿಶಿಷ್ಟರಾದ ಒಬ್ಬ ಕುಮಾರನು ಒಬ್ಬ ಕುಮಾರಿಯು ಉಂಟಾದರು.
ಇದನ್ನೆಲ್ಲ ನೋಡುತ್ತಿದ್ದ ದ್ರುಪದ ಪತ್ನಿಯಾದ ಪೃಷತಿಗೆ ಆಗ ಮನಸ್ಸಿನಲ್ಲಿ ತನ್ನ ಕಾರ್ಯಕ್ಕಾಗಿ ಪಶ್ಚಾತ್ತಾಪವು ಹುಟ್ಟಿತು. ಅವಳು ಯಾಜನ ಬಳಿಗೆ ಬಂದು, ಬ್ರಾಹ್ಮಣೋತ್ತಮ, ಈ ಮಕ್ಕಳಿಬ್ಬರು ನನ್ನನ್ನು ಹೊರತು ಬೇರೆಯವರನ್ನು ತಾಯಿಯಂತೆ ಭಾವಿಸದಿರಲಿ ಎಂದು ಕೇಳಿಕೊಂಡಳು. ಆಗ ಯಾಜನಿಗೆ ಅವಳ ಮೇಲೆ ಕೋಪವಿದ್ದರು. ರಾಜನ ಪ್ರೀತಿಗಾಗಿ ಹಾಗೆಯೇ ಆಗಲಿ ಎಂದು ಹೇಳಿದನು. ಆಮೇಲೆ ಬ್ರಾಹ್ಮಣರೆಲ್ಲ ಸೇರಿ ಆ ಮಕ್ಕಳಿಬ್ಬರಿಗೂ ನಾಮಕರಣವನ್ನು ಮಾಡಿದರು. ಆ ಕುಮಾರನು ಮಹಾ ಧೈರ್ಯಶಾಲಿಯು, ಬೇರೊಬ್ಬರಿಗೂ ಅಪದೃಶ್ಯನು, ತೇಜಸ್ವಿಯು, ಸುವರ್ಣಾಭರಣಗಳೊಡನೆ ಅಂದರೆ ದ್ಯುಮ್ನದೊಡನೆ ಸಂಭವಿಸಿದವನು. ಆದುದರಿಂದ ಅವನಿಗೆ ದೃಷ್ಟದ್ಯುಮ್ನನೆಂದು ಹೆಸರಿಟ್ಟರು. ಬಣ್ಣದಲ್ಲಿ ಆ ಕುಮಾರಿಯು ಕೃಷ್ಣ ವರ್ಣವುಳ್ಳವಳಾಗಿರುವುದನ್ನು ನೋಡಿ ಅವಳಿಗೆ ಕೃಷ್ಣ ಎಂದು ಹೆಸರಿಟ್ಟರು. ಹೀಗೆ ಯಜ್ಞದಲ್ಲಿ ದೃಪದನಿಗೆ ಇಬ್ಬರು ಮಕ್ಕಳಾದರು. ಕ್ರಮವಾಗಿ ಆ ದೃಷ್ಟದ್ಯುಮ್ನನಿಗೆ ವೇದಾಭ್ಯಾಸಗಳೆಲ್ಲ ನಡೆದ ಮೇಲೆ ದ್ರೋಣನೇ ಅವನನ್ನು ತನ್ನ ಮನೆಗೆ ಕರೆತಂದಿಟ್ಟುಕೊಂಡು ಅವನಿಗೆ ಅಸ್ತ್ರವಿದ್ಯೆಗಳನ್ನು ಕಲಿಸಿದನು. ಮಹಾ ಧೀಮಂತನಾಗಿದ್ದರು. ದ್ರೋಣನು ಮುಂದೆ ಬರತಕ್ಕ ದೈವಗತಿಯು ಹೇಗಿದ್ದರೂ ಮೀರತಕ್ಕುದಲ್ಲವೆಂದು ತಿಳಿದೆ ತನ್ನ ಕೀರ್ತಿಯನ್ನು ಕಾಪಾಡುವುದಕ್ಕಾಗಿ ಆ ಕಾರ್ಯವನ್ನು ಕೈಗೊಂಡನು. ದೃಷ್ಟದ್ಯುಮ್ನನು ತನ್ನ ಅಪಾರವಾದ ಬುದ್ಧಿ ಚಾತುರ್ಯದಿಂದ ಸರ್ವಾಸ್ತ್ರಗಳನ್ನು ಅವನಿಂದ ಶೀಘ್ರದಲ್ಲಿ ಕಲಿತನು. ಇದು 149ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.